ಇದ್ದಾರೆ. ಅವರ ಎಜೆಂಡಾ ಒಂದು ರಾಷ್ಟ್ರ, ಒಂದು ಧರ್ಮ, ಒಂದು ಭಾಷೆ, ಒಂದು ಚುನಾವಣೆ. ಇವೆಲ್ಲವೂ ಕೂಡ ಅವರ ಎಜೆಂಡಾ, ಬಿಜೆಪಿಯವರ ಎಜೆಂಡಾ. ಅದು ಎಲ್ಲವೂ ಕೂಡ ನಮ್ಮ ಸಂವಿಧಾನಕ್ಕೆ ವಿರುದ್ಧ. ಈ ದೃಷ್ಟಿಯಲ್ಲಿ ನಮ್ಮ ಈ ಚುನಾವಣೆಯಲ್ಲಿ ನಮ್ಮ ಸಂವಿಧಾನವನ್ನು ಉಳಿಸಬೇಕಾಗಿದೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕಾಗಿದೆ. ನಂತರ 10 ವರ್ಷಗಳಲ್ಲಿ ಅವರು ಮಾಡಿದಂಥ ಆಡಳಿತ ಕೊಟ್ಟಂತ ಯಾವುದೇ ಆಶ್ವಾಸನೆ ಕೂಡ ಈಡೇರಲಿಲ್ಲ. ಇವತ್ತು ಕಪ್ಪು ದುಡ್ಡು ತರ್ತೇವೆ 15 ಲಕ್ಷ, ಜನ್ಧನ್ ಕಾರ್ಯಕ್ರಮ ಖಾತೆ ಮಾಡಿಸ್ಬೇಕು, ಬರಲೇ ಇಲ್ಲ ಹಣ. 30 ರೂಪಾಯಿಗೆ ಡೀಸೆಲು, 40 ರೂಪಾಯಿಗೆ ಪೆಟ್ರೋಲು, ಗ್ಯಾಸಿಗೆ 410 ಇತ್ತು ಕಾಂಗ್ರೆಸ್ ಇರುವಾಗ, ಇವತ್ತು 950. 2 ಕೋಟಿ ಯುವಕರಿಗೆ ಉದ್ಯೋಗ. ಒಂದಾದ್ರೂ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ಬಂತ? ಸ್ವಚ್ಛ ಭಾರತ್ ಗುಡಿಸುವುದು ನಾವು, ಇಡಿಸುವಿಡಿ ನಮ್ದು, ಕಸ ತೆಗೆಯುವುದು ನಾವು, ಫ್ಲೆಕ್ಸಿನಲ್ಲಿ ಫೋಟೋ ಮೋದಿ ಅವ್ರದ್ದು. ಸ್ವಚ್ಛ ಭಾರತ್. ಬೇಟಿ ಪಡಾವೋ ಬೇಟಿ ಬಚಾವೋ. ಶಾಲೆ ಕಳಿಸೋದು ನಾವು, ಫೀಸ್ ಕಟ್ಟೋದು ನಾವು, ಡ್ರೆಸ್ ತೆಗೆಸಿಕೊಡೋದು ನಾವು, ಪುಸ್ತಕ ತೆಗೆಸಿಕೊಡೋದು ನಾವು. ಬೇಟಿ ಪಡಾವೋ ಬೇಟಿ ಬಚಾವೋ, ಫ್ಲೆಕ್ಸಿನಲ್ಲಿ ಫೋಟೋ. ಇವತ್ತು ಅಚ್ಚಾ ದಿನ ಎಲ್ಲಾದ್ರೂ ಬಂತ? ಈ ದೇಶದಲ್ಲಿ ಅಚ್ಚಾ ದಿನ ಎಲ್ಲಿಯಾದ್ರೂ ಬಂತ? ಯಾವ ರೀತಿಯ ಬೆಲೆ ಏರಿಕೆ, ಯಾವ ರೀತಿಯ ನಿರುದ್ಯೋಗ ಸಮಸ್ಯೆ. ಇವತ್ತು ಈ ರೀತಿಯಲ್ಲಿ ಶ್ರೀಮಂತರನ್ನ ಶ್ರೀಮಂತರಾಗಿ ಮಾಡೋದು ಬಿಟ್ರೆ ಬಡವರನ್ನ ಇನ್ನಷ್ಟು ಬಡತನಕ್ಕೆ ತಳ್ಳುವಂತ ಕೆಲಸ ಕಾರ್ಯವನ್ನು ಈ ಸರ್ಕಾರ ಮಾಡ್ತಾ ಇದೆ. ಸರ್ವೆ ಪ್ರಕಾರ ನೋಡಿದ್ರು ಕೂಡ 2014ರಲ್ಲಿ 14.8% ಇತ್ತು ಬಡತನ. 1948ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ 80% ಇತ್ತು ಬಡತನ. ಇವತ್ತು 14.8% ಇದ್ದದನ್ನ 40% ಆಗಿದೆ. ಈ ಸರ್ಕಾರ ಬಂದ ನಂತರ 40% ಬಡತನ ಜಾಸ್ತಿ ಆಗಿದೆ. ಅದೇ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ 2014ರಲ್ಲಿ 4.9% ಇತ್ತು, ಈಗ 8%. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ 4.9% ಇದ್ದದ್ದು 8% ಆಗಿದೆ. ಇವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಅವರ ಕೊಡುಗೆ ಏನು? GDP 8% ಮುಟ್ಟಿಸುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು. ಅದೇ ಇಂಡೋ US ಡೀಲ್ ಮಾಡುವಂತ ಕೆಲಸ ಕಾರ್ಯ ಆಯ್ತು, ನ್ಯೂಕ್ಲಿಯರ್ ಡೀಲ್ ಆಯ್ತು, ಯಾವುದೋ ನಮ್ಮ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದ್ರು, RTI ಆಕ್ಟ್ ತಂದ್ರು, ಎಂಪ್ಲಾಯ್ಮೆಂಟ್ ಇದಕ್ಕೆ ಆಕ್ಟ್ ತಂದ್ರು. ಎಲ್ಲವನ್ನು ಕೂಡ ನಮ್ಮ ಹಕ್ಕಾಗಿ ಪರಿವರ್ತನೆ ಮಾಡಿದ್ರು. ಶಿಕ್ಷಣ ನಮ್ಮ ಹಕ್ಕು ಎಲ್ಲಿದೆ? ಈ ಸರ್ಕಾರ ಬಂದ ನಂತರ ಇವತ್ತು ಒಂದು ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕಂತೂ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಪರೀತವಾದಂಥ ಅನ್ಯಾಯ. ನಮ್ಮ ಯಾವುದೇ ನೀರಾವರಿ ಯೋಜನೆ ಕೂಡ ಮಹದಾಯಿ ಯೋಜನೆಗೆ ಇವತ್ತು ಅದಕ್ಕೆ ಸಹಕರಿಸುವಂತ ಕೆಲಸ ಕಾರ್ಯ ಮಾಡಿಲ್ಲ. ಮೇಕೆದಾಟಿಗೆ ಸಹಕರಿಸುವಂತ ಕೆಲಸ ಮಾಡಿಲ್ಲ. ಕಾವೇರಿಯಲ್ಲಿ ನಮಗೆ ಅನ್ಯಾಯ. ಭದ್ರಾ ಇವತ್ತು ಅದಕ್ಕೆ ಕೊಟ್ಟಂತ ಅನುದಾನ ಇನ್ನೂ ಕೂಡ ಬರಲಿಲ್ಲ. 4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಮಾಡ್ತಾರೆ. ನಮಗೆ 50,000 ಕೋಟಿ ರೂಪಾಯಿ ಬರಬೇಕು, ಬರೀ 13,000 ಕೋಟಿ ರೂಪಾಯಿ ಕೊಡ್ತಾರೆ. ಬರಗಾಲ ಇದೆ, ಕುಡಿಲಿಕ್ಕೆ ನೀರಿಲ್ಲ, ಮೇವಿಲ್ಲ. ಇವತ್ತು ಇತಿಹಾಸ ಏನು? ಈ ಬರಗಾಲ ಬಂದ ಸಮಯದಲ್ಲಿ ಕೇಂದ್ರ ಸರ್ಕಾರ ಸಹಕರಿಸುವಂಥದ್ದು 18,000 ಕೋಟಿ ರೂಪಾಯಿ ಕೇಳಿದ್ದೇವೆ, 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಆದರೆ ಕೊಟ್ಟಿರುವಂಥದ್ದು 3,000 ಕೋಟಿ ಚಿಲ್ಲರೆ. ಅದು ಕೂಡ ಬರಲಿಲ್ಲ, ಬರಬೇಕಷ್ಟೇ. ಇವತ್ತು ಈ ರೀತಿಯಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಹಿಮ್ಮೆಟ್ಟಿಸಬೇಕಾಗಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ED, ID, CBI ಮುಖಾಂತರ ಇವತ್ತು ವಿರೋಧ ಪಕ್ಷವನ್ನ ದಮನ ಮಾಡುವಂತ ಕೆಲಸ ಕಾರ್ಯ ಮಾಡ್ತಾರೆ. ಇಂಡಿಯಾ ಒಕ್ಕೂಟದ 2 ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಅಕೌಂಟ್ ಅನ್ನು ಫ್ರೀಸ್ ಮಾಡ್ತಾರೆ. ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವಕ್ಕೆ ವಿರುದ್ಧ. ಚುನಾವಣಾ ಆಯೋಗವನ್ನು ದಬಾಯಿಸ್ತಾರೆ, ನ್ಯಾಯಾಲಯವನ್ನು ದಬಾಯಿಸ್ತಾರೆ. ಇವತ್ತು ಭಸ್ಮಾಸುರ ರೀತಿಯಲ್ಲಿ ಆಗಿದೆ ಒಂದು ರೀತಿಯಲ್ಲಿ. ಇವತ್ತು ಆ ರೀತಿಯ ಪರಿಸ್ಥಿತಿ ಇವತ್ತು ಬಿಜೆಪಿ ಪಕ್ಷ ಸರ್ಕಾರ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಿಲ್ಲಿಸಬೇಕಾಗಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಶಾಶ್ವತವಾಗಿರ್ಬೇಕಾಗಿದ್ರೆ
ನಮ್ಮ ಸಂವಿಧಾನ ಇರಬೇಕಾಗಿದ್ರೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕಾಗಿದ್ರೆ ಕಾಂಗ್ರೆಸ್ ಪಕ್ಷ ಗೆದ್ದು ಬರಬೇಕು. ಎಲ್ಲ ರೀತಿಯ ಸೂಚನೆಗಳನ್ನು ನಾವು ಕಾಣ್ತಾ ಇದ್ವಿ. 14 ಕ್ಷೇತ್ರದಲ್ಲಿ ಮೊನ್ನೆ ಚುನಾವಣೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. 14ರಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಡಬಲ್ ಡಿಜಿಟ್ ಗೆಲ್ತೀವಿ ಅಂತೇಳಿ, ಡಬಲ್ ಡಿಜಿಟ್ ಗೆಲ್ತೀವಿ ಅಂತೇಳಿ. ಪುನಃ 14 ಕ್ಷೇತ್ರದಲ್ಲಿ ಚುನಾವಣೆ ಆಗ್ತಾ ಇದೆ. ನಾವು 8 ಕ್ಷೇತ್ರಕ್ಕೆ ಹೋಗಿ ಬಂದೆವು. 8 ಕ್ಷೇತ್ರದಲ್ಲಿ ಕೂಡ ಬಹಳ ಉತ್ತಮವಾದಂತ ಒಂದು ವಾತಾವರಣ ಇದೆ. ಯಾವುದೇ ರೀತಿಯಲ್ಲಿ ಕೂಡ ದ್ವೇಷದ ಮನೋಭಾವಕ್ಕೆ ಅವಕಾಶ ಇಲ್ಲ. ನಾವು ಚುನಾವಣಾ ಸಮಯದಲ್ಲಿ, ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಎಲ್ಲಿ ಕೂಡ ದೇಶದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಇವತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಮಲ್ಲಿಕಾರ್ಜುನ ಅವರ ಖರ್ಗೆ ಅವರ ಆಶೀರ್ವಾದದಲ್ಲಿ ಎಲ್ಲ ನಾವು ಕೊಟ್ಟಂತ ಎಲ್ಲ ಆಶ್ವಾಸನೆ ಕೂಡ ಈಡೇರುವಂತ ಅವಕಾಶ ಆಗಿದೆ. ನಮ್ಮ ಗೃಹಲಕ್ಷ್ಮಿ ಯೋಜನೆ ಮುಟ್ಟಿದೆ, ಗೃಹ ಜ್ಯೋತಿ ಮುಟ್ಟಿದೆ, ಅಕ್ಕಿ ಕೊಡುವಂತ ಕಾರ್ಯಕ್ರಮ ಆಗಿದೆ, ಶಕ್ತಿ ಕಾರ್ಯಕ್ರಮ ಆಗಿದೆ, ಯುವ ನಿಧಿ ಆಗಿದೆ. ನುಡಿದಂತೆ ನಾವು ನಡೆದಿದ್ದೇವೆ. ಪುನರುಪಿ ನಮ್ಮ ನಾಯಕರಾದಂಥ, ಯುವ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟಿನ ಸದಸ್ಯರು, ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಪತ್ರಿಕೆ ಮಾಧ್ಯಮ ಎಲ್ಲ ಸೇರಿ ಅವರ ವ್ಯಕ್ತಿತ್ವವನ್ನೇ ಇವತ್ತು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕೊಂಡೋಗುವಂತ ಪ್ರಯತ್ನ ನಡೆಯಿತು. ಪಾರ್ಲಿಮೆಂಟಿನಲ್ಲೇ ವಜಾ ಮಾಡಿದರು. ಇತಿಹಾಸದಲ್ಲಿ 142 ಜನ ಪಾರ್ಲಿಮೆಂಟ್ ಸದಸ್ಯರನ್ನ ವಜಾ ಮಾಡಿದಂತ ಹಿನ್ನೆಲೆ ಇಲ್ಲ. ಪಾರ್ಲಿಮೆಂಟಿಗೆ ನುಗ್ಗಿ ಬಾಂಬ್ ಹಾಕುವಂತ ಪ್ರಯತ್ನ ಮಾಡಿದರು ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾಪ ಮಾಡಿದ್ರೆ ಅವರೆಲ್ಲ ವಜಾ ಮಾಡುವಂತ ಕೆಲಸ ಕಾರ್ಯ ಆಯ್ತು. ಇವತ್ತು